ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕ್ರೀಡೆಗೆ ಜನರಲ್ಲಿ ಆಸಕ್ತಿ ಇದ್ದರೂ ಕ್ರೀಡಾಂಗಣ ಕೊರತೆ ಎದ್ದು ಕಾಣಿಸುತ್ತಿದೆ. ಹಲವು ವರ್ಷಗಳಿಂದ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಆಡಳಿತ ಪಕ್ಷ ಹಾಗೂ ಸ್ಥಳೀಯ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಕೇಂದ್ರದಲ್ಲಿ 3 ಹೊರಾಂಗಣ ಕ್ರೀಡಾಂಗಣ, 1 ಒಳಾಂಗಣ ಕ್ರೀಡಾಂಗಣ ಇದೆ. ಶತಮಾನೋತ್ಸವ ಕ್ರೀಡಾಂಗಣ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣಕ್ಕೆ 2020-21ರಲ್ಲಿ 6.74 ಕೋಟಿ ಮೊತ್ತದ ಯೋಜನೆ ರೂಪಿಸಲಾಗಿತ್ತು. ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಕಾಮಗಾರಿಯು ಆರಂಭವಾಗಿತ್ತು. ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ 2022ರಲ್ಲೇ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು. ಈವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಕಾಮಗಾರಿ ಆರಂಭಿಸಿದ್ದ ಗುತ್ತಿಗೆದಾರರು ಜಲ್ಲಿ ಸುರಿದು ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಇನ್ನು ಎಷ್ಟು ವರ್ಷ ಬೇಕು ಈ ಕಾಮಗಾರಿ ಪೂರ್ಣಗೊಳ್ಳಲು ಎಂದು ಪ್ರಶ್ನಿಸಿದ್ದಾರೆ. ಇರೋದೊಂದೇ ಕ್ರೀಡಾಂಗಣ. ಈ ಕ್ರೀಡಾಂಗಣದ ಅವ್ಯವಸ್ಥೆ ಬಗ್ಗೆ ನಾವು ಹಿಂದಿನಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಮನವಿ ಕೊಟ್ಟಾಗೆಲ್ಲ ಆಗಿದೆ, ಕಾಂಟ್ರಾಕ್ಟ್ ತಂಡನೂ ಬಂದಿಲ್ಲ, ಮತ್ತು ಕಾಂಟ್ರಾಕ್ಟ್ ತಂಡನ ಅಲ್ಲೋ ಇದ್ದಾನೆ ಇಲ್ಲೋ ಇದ್ದಾನೆ, 2 ಕೋಟಿಗಾಗಿದೆ ಅಂತೇಳಿ ಹೇಳ್ಕೊಂತಾನೆ ಬರ್ತಾಯಿದ್ರು. ನಮ್ಮ ಹಿಂದಿನ ಮಾಜಿ MLA ಅವ್ರ ಹತ್ರನೂ ನಾವು ಮನವಿ ಕೊಟ್ಟಿದ್ದು, ಅವರು ಸಹ ಇದೇ ಥರ ಉತ್ತರ ಕೊಡ್ತಾ ಬಂದರು. ಆಮೇಲೆ ಏನು ಈಗ ರಿಟೈರ್ಡ್ ಆಗಿರ್ತಕ್ಕಂಥ ಮಂಜುಳಾ ಹುಲ್ಲಳ್ಳಿ ಅವರು ಮಾರ್ಚ್ 15ರೊಳಗೆ ನಾವು ಗುದ್ಲಿ ಪೂಜೆ ಮಾಡಿಸ್ತೀವಿ ಅಂತ ಹೇಳಿದರು. ಅವರು ರಿಟೈರ್ಡ್ ಆಗಿ ಹೋದ ಮೇಲೆ ಗುದ್ಲಿ ಪೂಜೆ ಆಯಿತು. ಗುದ್ಲಿ ಪೂಜೆ ಆದಮೇಲೂ ಸಹ ಒಂದು 15 ಸಹ ಈ ಕಡೆ ಕಾಂಟ್ರಾಕ್ಟ್ದಾರು ಇಲ್ಲ, ಇಂಜಿನಿಯರು ಇಲ್ಲ, ಯಾರೂ ಇಲ್ಲ. ಆ ನಂತರ ಏನು ಈಗ ಇರ್ತಕ್ಕಂಥ MLA ಅವರು ಇದ್ದಾರಲ್ಲ, ತಮ್ಮೆಯವ್ರ ಹತ್ರ ಮನೆಗೆ ಹೋದಾಗ ಅಲ್ಲಿಂದಲೇ ಫೋನ್ ಮಾಡಿ ಇಂಜಿನಿಯರ್ ಹತ್ರವ ನೋಡಪ್ಪ, ಈ ಜನಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ, ಮಳೆಗಾಲ ಸ್ಟಾರ್ಟ್ ಆಗೋದ್ರೊಳಗೆ ಈ ಕೆಲಸ ಮುಗಿಸ್ಬೇಕು ಅಂತೇಳಿ ಹೇಳಿದ್ದಾರೆ, ದಯವಿಟ್ಟು ತಕ್ಷಣ ನೀನು ಆ ಕೆಲಸ ಸ್ಟಾರ್ಟ್ ಮಾಡು ಅಂತೇಳಿ ಹೇಳಿದರು. ಆ ವಿಚಾರಕ್ಕೆ ಅವರು ಇಂಜಿನಿಯರ್ ಮಲ್ಲಿಕಾರ್ಜುನನ್ ಅವರು ಆಯಿತು ಸರ್ 5ನೇ ತಾರೀಕು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದು. ಅದೇ ಥರ 5ನೇ ತಾರೀಕು ಬಂದು ಒಂದು ಸ್ವಲ್ಪ JCB ತಂದು ಕೆರೆದೋದರು, ಮತ್ತೊಂದು ವಾರ ಪತ್ತೆ ಇಲ್ಲ. ಆವಾಗ ನಾವು ಏನು ಇಲ್ಲಿ ಸಾರ್ವಜನಿಕವಾಗಿ ನಮ್ಮ ಜ್ಯೋತಿನಗರ ಮತ್ತು ಹೌಸಿಂಗ್ ಬೋರ್ಡು, ಕಲ್ಯಾಣ ನಗರ ಎಲ್ಲ ಸಾರ್ವಜನಿಕರು ಒಂದಾಗಿ ಸುಮಾರು 40ರಿಂದ 50 ಜನ ಹೋಗಿ MLA ಅವ್ರ ಹತ್ರ ನೋಡಿ, ಈಗ ಮಳೆ ಸ್ಟಾರ್ಟ್ ಆಗೋದ್ರಲ್ಲಿ ಇದು ಸರಿಯಾಗಲಿಲ್ಲ ಅಂತಂದರೆ ಮಳೆಗಾಲದಲ್ಲಿ ಏನು ಕೆಲಸ ಮಾಡ್ಸೋಕ್ಕಾಗಲ್ಲ, ತತ್ಕ್ಷಣ ನೀವು ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ಅವರು ಆಯಿತು ಅಂತೇಳಿ ಹೇಳಿ ನಾವು MLA ಅವ್ರ ಹತ್ರ ಮತ್ತೆ ಹೋಗ್ಬೇಕಾಗತ್ತೆ. DC ಅವರಿಗೂ ಮನವಿ ಕೊಡ್ತೀವಿ, ಇನ್ನೊಂದು ವಾರ ನೋಡ್ತೀವಿ. ಈ ಸರಿಯಾದ ರೀತಿಯಲ್ಲಿ ಕೆಲಸ ಆಗಲಿಲ್ಲ ಅಂತಂದರೆ ಇನ್ನೊಂದು 4-5 ದಿವಸ ಕಳೆದು ನಾವು DC ಅವ್ರ ಹತ್ರ ಇದ್ರ ಬಗ್ಗೆ ಮಾತಾಡ್ತೀವಿ. ಕಾಮಗಾರಿಗಳು ಆರಂಭವಾಗಲು ಇನ್ನೂ ಎಷ್ಟು ದಿನ ಬೇಕು? ಅಲ್ಲಿಯ ತನಕ ಚಿಕ್ಕಮಗಳೂರಿನ ಜನತೆ ಕಾಯಬೇಕಾ? ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನವೇ ಕ್ರೀಡಾಪಟುಗಳಿಗೆ ಆಸರೆಯಾಗಿದ್ದು, ಆದಷ್ಟು ಬೇಗ ಈ ಕಾಮಗಾರಿ ಪ್ರಾರಂಭಿಸಿ ಮುಗಿಸಿ ಚಿಕ್ಕಮಗಳೂರಿನ ಜನತೆಗೆ ಅರ್ಪಿಸಬೇಕು. ಇಲ್ಲವಾದಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಧರಣಿ ಸತ್ಯಾಗ್ರಹವನ್ನ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇದು MP ಈರೇಗೌಡ ಅಂತೇಳಿ, ನಾನು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ. ನಾನು ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಒಂದು ಸವಲತ್ತುಗಳು ಇಲ್ಲಿ ಇದೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಪಾಳು ಬಿದ್ದಿದೆ. 5 ವರ್ಷಗಳಿಂದ ಇದು ಕಾಮಗಾರಿನೇ ನಡೆದಿಲ್ಲ. ಸುಮಾರು ನಾವು ಈಗಾಗಲೇ ನಾವು ಏನು ಮಾಡಿದ್ವಿಪ್ಪ ಅಂತಂದರೆ, ಆಮ್ ಆದ್ಮಿ ಪಕ್ಷದಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ನಾವು ಆಮ್ ಆದ್ಮಿ ಪಕ್ಷವು ಧರಣಿ ಸತ್ಯಾಗ್ರಹವನ್ನು ಮಾಡೋದ್ರ ಮೂಲಕ ನಾವು ಇದನ್ನು ಕೈ ತಗೊಳ್ತೀವಿ. ಇಂದು 15 ದಿನದೊಳಗಡೆ ಈ ಕೆಲಸ ಆಗದೇ ಇದ್ದರೆ ಗುತ್ತಿಗೆದಾರರನ್ನು ವಜಾಗೊಳಿಸಿ ಬೇರೆ ಗುತ್ತಿಗೆದಾರರನ್ನು ನೇಮಕ ಮಾಡಿ ಈ ತತ್ಕ್ಷಣದಲ್ಲಿ ಇದನ್ನು ಈ ಕೆಲಸವನ್ನು ಮುಗಿಸಬೇಕು. ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ನಾವು ಕೂರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಚ್ಚುಕಟ್ಟಾಗಿ ಸೂಪರ್ವಿಷನ್ ಮಾಡಿಕೊಂಡು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಮಾಡೋದು. ಯಾಕೆಂತಂದರೆ ಒಂದು ಸಲ ಮಾಡಿದರೆ ಮತ್ತೆ 2 ವರ್ಷಕ್ಕೆ ಹಾಳಾಗೋಗುತ್ತೆ. ಆ ಥರ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಈ ಕಾಮಗಾರಿನ ಪೂರ್ಣಗೊಳಿಸಬೇಕು. ಆದಷ್ಟು ಬೇಗ ಪೂರ್ಣಗೊಳಿಸಿದ್ರೆ ಒಳ್ಳೆಯದು. ಮಳೆಗಾಲ ಸ್ಟಾರ್ಟ್ ಆಗಿದ್ದರಿಂದ ಮತ್ತಿನ್ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಜುಲೈಗೆ ಮತ್ತೀಗ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ರೆ ತುಂತುರು ಮಳೆಯಲ್ಲಿ ಏನೂ ಕೆಲಸ ಮಾಡಲಿಕ್ಕಾಗಲ್ಲ. ಆ ರೀತಿ ಬೇಗ ಮುಗಿಸ್ಲಿಕ್ಕೆ ಈ ಮೂಲಕ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷರಾದ ಹೇಮಂತ್ ಕುಮಾರ್, ರಂಗನಾಥ್, ಈರೇಗೌಡ, ಪರಮೇಶ್, ಆಂತೋಣಿ, ಪ್ರಕಾಶ್ ಉಪಸ್ಥಿತರಿದ್ದರು.